ವಿಧಾನಸಭೆ ಕಲಾಪದಲ್ಲಿ ಗದ್ದಲವೋ ಗದ್ದಲ, ನಿಗದಿತ ಸಮಯಕ್ಕೆ ಅಧಿವೇಶನ ಆರಂಭಿಸಿ. ವಿಧಾನಸಭೆಯ ಕಲಾಪದಲ್ಲಿ ಗದ್ದಲವೋ ಗದ್ದಲ, ನಿಗದಿತ ಸಮಯಕ್ಕೆ ಅಧಿವೇಶನವನ್ನ ಆರಂಭಿಸಿ. ಸ್ಪೀಕರ್ ಯುಟಿ ಖಾದರ್ಗೆ ಬಿಜೆಪಿ ಒತ್ತಾಯಿಸಿತು. 9:30ಕ್ಕೆ ಅಂತ ಹೇಳಿ 10:15 ಆದ್ರೂ ಆರಂಭಿಸಿಲ್ಲ. ಬಿಜೆಪಿ ಮಾಜಿ ಮಂತ್ರಿ ಸುರೇಶ್ ಕುಮಾರ್ ಆಕ್ರೋಶವನ್ನ ಹೊರಹಾಕಿದ್ರು. ಎಲ್ಲರೂ ಬರಬೇಕಲ್ಲ, ಇನ್ನು ಮುಂದೆ ಆರಂಭಿಸ್ತೇವೆ. ಸುರೇಶ್ ಕುಮಾರ್ ಸಮಜಾಯಿಷಿ ಕೊಟ್ಟರು ಸ್ಪೀಕರ್ ಖಾದರ್. ವಿಧಾನಸಭೆಯ ಕಲಾಪ ಗದ್ದಲವೋ ಗದ್ದಲವಾಯಿತು. ನಿಗದಿತ ಸಮಯಕ್ಕೆ ಅಧಿವೇಶನ ಆರಂಭವಾಗಲಿಲ್ಲ. ಹಾಗಾಗಿ ಅಧಿವೇಶನವನ್ನ ಆರಂಭಿಸಿ ಅಂತ ಒತ್ತಾಯ ಮಾಡಿತು ಬಿಜೆಪಿ. ಸ್ಪೀಕರ್ ಯುಟಿ ಖಾದರ್ಗೆ ಬಿಜೆಪಿ ಒತ್ತಾಯಿಸಿತು. 9:30ಕ್ಕೆ ಆರಂಭವಾಗಬೇಕಿದ್ದಂತಹ ಕಲಾಪ 10:15 ಆದ್ರೂ ಆರಂಭ ಮಾಡಲೇ ಇಲ್ಲ. ಬಿಜೆಪಿಯ ಒತ್ತಾಯವಿತ್ತು. ಮಾಜಿ ಮಂತ್ರಿ ಸುರೇಶ್ ಕುಮಾರ್ ಅವರು ಆಕ್ರೋಶವನ್ನ ಹೊರಹಾಕಿದ್ರು. ಎಲ್ಲರೂ ಬರಬೇಕಲ್ಲ, ಇನ್ನು ಮುಂದೆ ಆರಂಭಿಸ್ತೇವೆ ಅಂದ್ರು. ಸಮಜಾಯಿಷಿ ಕೊಟ್ಟರು ಸ್ಪೀಕರ್ ಖಾದರ್. ವಿಧಾನಸಭೆಯ ಕಲಾಪದಲ್ಲಿ ಸಮಯಕ್ಕೆ ಸರಿಯಾಗಿ ಕಲಾಪ ಆರಂಭವಾಗಿಲ್ಲ ಅನ್ನೋ ಕಾರಣಕ್ಕೆ ಬಿಜೆಪಿ ಆಕ್ರೋಶವನ್ನ ಹೊರಹಾಕ್ತು. ಸ್ಪೀಕರ್ ಯುಟಿ ಖಾದರ್ಗೆ ಬಿಜೆಪಿ ಒತ್ತಾಯ ಮಾಡ್ತು. ಏನ್ ಸಾರ್ 9:30 ಅಂತ ಹೇಳಿ 10:15 ಆದ್ರೂ ಆರಂಭ ಆಗೇ ಇಲ್ವಲ್ಲ ಅಂತ. ಎಲ್ಲರೂ ಬರ್ಬೇಕಲ್ವಾ, ಇನ್ ಮುಂದೆ ಆರಂಭಿಸ್ತೇವೆ ಅಂತ ಸುರೇಶ್ ಕುಮಾರ್ಗೆ ಸ್ಪೀಕರ್ ಯುಟಿ ಖಾದರ್ ಸಮಜಾಯಿಷಿ ಕೊಟ್ರು. ತಮ್ಮ ಆಫೀಸಿಂದ ಸೂಚನೆ ಬರ್ತದೆ 9:15 ಇಲ್ಲಿ ಇರಬೇಕು ಅಂತ. ಬರ್ತೀವಿ ನಾವು 10:20 ಒಂದ್ ಕೆಲಸ, ನಂದೊಂದು ರಿಕ್ವೆಸ್ಟ್ ಇದೆ. ನೀವು ಮನೆಯಿಂದ ಹೊರಡುವಾಗ ನಾವು ಫೋನ್ ಮಾಡಿದ್ರೆ ನಾವು ಇಲ್ಲಿ ಬಂದ್ಬಿಡ್ತೀವಿ. ಅಲ್ಲ, ನಾನು ಇರ್ತೇನೆ. ಅಲ್ಲ, ಈಗಾಗಲೇ ಏನು ಮುಂಚೆ 12 ಗಂಟೆಗೆ ಸ್ಟಾರ್ಟ್ ಆಗ್ತೈತೆ. 11 ಗಂಟೆಗೆ ಬೆಲ್ ಹಾಕ್ಬಿಡ್ತೀರಿ, 11:45ಗೆ ಬರ್ತೇವೆ, 12 ಗಂಟೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಸ್ವಲ್ಪ ಬೇಗ ಬರುತ್ತೆ ಹೇಳೋದು ಅರ್ಥ ಆಗ್ತದೆ. ಅದು ನಿಮ್ಮನ್ನು ನಾನು ಅಭಿನಂದಿಸ್ತೇನೆ. ನಿಮ್ಮ ರೀತಿ ಬೇರೆ ಕೂಡ ಫಾಲೋ ಮಾಡಬೇಕು ನಾನು ಹೇಳುವಂಥದ್ದು. ನಿಮ್ಮ 4-5 ಜನ ತಾವು ಬಹಳಷ್ಟು ಬೇಗ ಬರ್ತೀರಿ. ಶಾಸಕರು ಅದನ್ನು ಅತ್ಯಂತ ಹಿರಿಯರಾಗಿದ್ದಾರೆ. ಅವ್ರನ್ನ ಈಸ್ ಅನ್ ಮಾಡೆಲ್ ಟು ಎವ್ರಿ ಒನ್. 4-5 ಜನ ನೋಡ್ತೇನೆ, ಎಲ್ಲರೂ ಕೂಡ ಫಸ್ಟ್ ಬೇಗ ಎಷ್ಟು ಟೈಮ್ ಆ ಟೈಮಲ್ಲಿ ಬರ್ತೀರಿ. ಅದರ ಪರಿಸ್ಥಿತಿಯನ್ನು ನೀವು ಪ್ರಾಕ್ಟಿಕಲ್ ಆಲೋಚನೆ ಮಾಡಿ. ಮುಂಚೆ 11:30 12 ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು. 11 ಗಂಟೆಗೆ ಬೆಲ್ ಹಾಕುದು. ಯಾಕಂತ ಹೇಳಿದ್ರೆ ಇಲ್ಲಿ ಬೆಲ್ ಹೊಡೆದ ನಂತರ ಎಲ್ಲ ಹೆಚ್ಚಿಂದ ಹೊರಡುದು. ಅಲ್ಲಿ ತನಕ ಬೆಲ್ಲ ಆಯ್ತಾ ಅಂತ ಮಿನಿಸ್ಟರ್ ಮತ್ತು ತಮ್ಮ ಆಫೀಸಿಂದ ಸೂಚನೆ ಬರ್ತದೆ 9:15 ಇಲ್ಲಿ ಇರಬೇಕು ಅಂತ. ಬರ್ತೀವಿ ನಾವು 10:20 ಒಂದ್ ಕೆಲಸ, ನಂದೊಂದು ರಿಕ್ವೆಸ್ಟ್ ಇದೆ. ನೀವು ಮನೆಯಿಂದ ಹೊರಡುವಾಗ ನಾವು ಫೋನ್ ಮಾಡಿದ್ರೆ ನಾವು ಇಲ್ಲಿ ಬಂದ್ಬಿಡ್ತೀವಿ. ಅಲ್ಲ, ನಾನು ಇರ್ತೇನೆ. ಅಲ್ಲ, ಈಗಾಗಲೇ ಏನು ಮುಂಚೆ 12 ಗಂಟೆಗೆ ಸ್ಟಾರ್ಟ್ ಆಗ್ತೈತೆ. 11 ಗಂಟೆಗೆ ಬೆಲ್ ಹಾಕ್ಬಿಡ್ತೀರಿ, 11:45ಗೆ ಬರ್ತೇವೆ, 12 ಗಂಟೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಸ್ವಲ್ಪ ಬೇಗ ಬರುತ್ತೆ ಹೇಳೋದು ಅರ್ಥ ಆಗ್ತದೆ. ಅದು ನಿಮ್ಮನ್ನು ನಾನು ಅಭಿನಂದಿಸ್ತೇನೆ. ನಿಮ್ಮ ರೀತಿ ಬೇರೆ ಕೂಡ ಫಾಲೋ ಮಾಡಬೇಕು ನಾನು ಹೇಳುವಂಥದ್ದು. ನಿಮ್ಮ 4-5 ಜನ ತಾವು ಬಹಳಷ್ಟು ಬೇಗ ಬರ್ತೀರಿ. ಶಾಸಕರು ಅದನ್ನು ಅತ್ಯಂತ ಹಿರಿಯರಾಗಿದ್ದಾರೆ. ಅವ್ರನ್ನ ಈಸ್ ಅನ್ ಮಾಡೆಲ್ ಟು ಎವ್ರಿ ಒನ್. 4-5 ಜನ ನೋಡ್ತೇನೆ, ಎಲ್ಲರೂ ಕೂಡ ಫಸ್ಟ್ ಬೇಗ ಎಷ್ಟು ಟೈಮ್ ಆ ಟೈಮಲ್ಲಿ ಬರ್ತೀರಿ. ಅದರ ಪರಿಸ್ಥಿತಿಯನ್ನು ನೀವು ಪ್ರಾಕ್ಟಿಕಲ್ ಆಲೋಚನೆ ಮಾಡಿ. ಮುಂಚೆ 11:30 12 ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು. 11 ಗಂಟೆಗೆ ಬೆಲ್ ಹಾಕುದು. ಯಾಕಂತ ಹೇಳಿದ್ರೆ ಇಲ್ಲಿ ಬೆಲ್ ಹೊಡೆದ ನಂತರ ಎಲ್ಲ ಹೆಚ್ಚಿಂದ ಹೊರಡುದು. ಅಲ್ಲಿ ತನಕ ಬೆಲ್ಲ ಆಯ್ತಾ ಅಂತ ಮಿನಿಸ್ಟರ್ ಮತ್ತು ಶಾಸಕರು ಆಫೀಸಲ್ಲಿ ಇದ್ದುಕೊಂಡು ಬೆಲ್ಲ ಆಯ್ತಾ ಅಂತ ಕೇಳಿ ಮತ್ತೆ ಕೆಲಸ ಮಾಡೋಣ. ಸಭಾಧ್ಯಕ್ಷರೇ, ಹೇಗಿದ್ರು ಕೂಡ ಕಮಿಟಿಯಲ್ಲಿ ಕೋರಮ್ನ ನೀವು ರಿಡ್ಯೂಸ್ ಮಾಡ್ಬಿಡಿ. ಇದು ಕೋರಮ್ ರಿಡ್ಯೂಸ್ ಮಾಡ್ಬಿಡಿ. ಚರ್ಚೆ ಮಾಡುವ.